ರಾಮನಗರದಲ್ಲಿ ಇಂದು ಚಾಮುಂಡೇಶ್ವರಿ ಕರಗ ಮಹೋತ್ಸವ ನಡೆಯಲಿದೆ. ಅದಕ್ಕೂ ಮುನ್ನ ಶಾಸಕ ಇಕ್ಬಾಲ್ ಹುಸೇನ್ ಭಾವೈಕ್ಯತೆ ಸಂದೇಶ ಸಾರಿದ್ದಾರೆ. ಕರಗ ಮಹೋತ್ಸವಕ್ಕೂ ಮುನ್ನ ಇಕ್ಬಾಲ್ ಅಷ್ಟಮಾತೃಕೆಯರಿಗೆ ಮಡಲಕ್ಕಿ ಸೇವೆ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಇಕ್ಬಾಲ್, ನನಗೆ ರಾಮನು ಒಂದೇ, ರಹೀಮನು ಒಂದೇ. ನಾನು ಬೆಳೆದಿರುವುದೇ ಈ ಧರ್ಮದವರ ಜೊತೆ. ನನಗೆ ಎಲ್ಲಾ ದೇವರು ಒಂದೇ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ವಂಚನೆ ಪ್ರಕರಣ ಸಂಬಂಧ ಕಂಪನಿಗೆ ಸೇರಿದ 5 ಸ್ಥಳಗಳಲ್ಲಿ ಇಡಿ ಪರಿಶೀಲಿಸಿದೆ. ಜೂನ್ 27ರಂದು ಶೋಧ ನಡೆಸಿರುವ ಇಡಿ ಅಧಿಕಾರಿಗಳು ನಗದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸೈಟ್ ಅಧಿಕ ಬಡ್ಡಿ ನೀಡುವುದಾಗಿ ಕಂಪನಿ ಜನರಿಂದ ಹಣ ಸಂಗ್ರಹಿಸುತ್ತಿತ್ತು. ಈ ಸಂಬಂಧ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸುಮಾರು 191.54 ಕೋಟಿಯಷ್ಟು ಅಕ್ರಮ ನಡೆಸಿರುವುದು ತನಿಖೆಯಲ್ಲಿ ಬಯಲಾಗಿತ್ತು. ಬಳಿಕ ಪ್ರಕರಣ ಸಿಐಡಿ ಹೆಗಲೇರಿತ್ತು. ನಂತರ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿಯಾಗಿ ದಾಳಿ ಮಾಡಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ಕದೀಮರು ಕೈಚಳಕ ತೋರಿಸಿದ್ದಾರೆ. ನಂದನಹೊಸೂರು ಗ್ರಾಮದ ಅಂಬಿಕಾ ರಮೇಶ್ ಎಂಬುವರ ಮನೆಯಲ್ಲಿದ್ದ 107 ಗ್ರಾಮ ಚಿನ್ನಾಭರಣ ಮತ್ತು 1,48,000 ನಗದು ದೋಚಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಅಂಬಿಕಾ, ಬಿಎಂಟಿಸಿ ಬಸ್ ಚಾಲಕ ರಮೇಶ್ ದಂಪತಿ 3 ದಿನ ಊರಿಗೆ ತೆರಳಿದ್ದಾಗ ಚಾಲಾಕಿ ಚೋರರು ಕೃತ್ಯ ಎಸಗಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಿಯಮ ಬಾಹಿರವಾಗಿ ಪ್ರವೇಶ ನೀಡಿದ ಕಲಬುರಗಿಯ ಮದರ್ ಮೇರಿ ನರ್ಸಿಂಗ್ ಕಾಲೇಜ್ಗೆ ಹೈಕೋರ್ಟ್ ದಂಡ ಹಾಕಿದೆ. 10 ವಿದ್ಯಾರ್ಥಿಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ನಿರ್ದೇಶಿಸಿದೆ. ಪ್ರವೇಶದ ಅವಧಿ ಮುಗಿದ ಮೇಲೂ ವಿದ್ಯಾರ್ಥಿಗಳನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು. ಮದರ್ ಮೇರಿ ನರ್ಸಿಂಗ್ ಕಾಲೇಜ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜೀವ್ ಗಾಂಧಿ ಆರೋಗ್ಯ ವಿವಿಗೆ ಸೂಚಿಸಲಾಗಿದೆ. ರಾಜ್ಯ ಸರ್ಕಾರದ ಪರ ಹೈಕೋರ್ಟ್ನಲ್ಲಿ ವಾದಿಸಲು 15 ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ನೇಮಕ ಮಾಡಲಾಗಿದೆ. ವಿಕ್ರಮ್ ಹುಯಿಲಗೋಳ್, ಪ್ರತಿಮಾ ಹೊನ್ನಾಪುರ ಸೇರಿದಂತೆ 15 ಎಎಜಿ ನೇಮಕವಾಗಿದೆ. ಕಾನೂನು ಇಲಾಖೆಯಿಂದ ನೇಮಕಾತಿ ಆದೇಶ ಪ್ರಕಟವಾಗಿದೆ.